ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾಳೆ ಹುಣ್ಣಿಮೆ ಇರೋದ್ರಿಂದ, ಅದರಲ್ಲೂ ಗುರುಪೂರ್ಣಿಮಾ ಇರೋದ್ರಿಂದ, ಆ ಹುಣ್ಣಿಮೆಯ ದಿನ ವಶೀಕರಣ, ನಾವು ಇಷ್ಟಪಟ್ಟವರನ್ನು ಯಾವ ರೀತಿಯಲ್ಲಿ ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದು, ಅದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು, ಯಾವ ರೀತಿ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇಲ್ಲಿ ತನಕ ಅಂಗಾಳ ಪರಮೇಶ್ವರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರು, ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಶೇರ್ ಮಾಡೋದಕ್ಕೆ. ಯಾಕೆ ಅಂತ ಹೇಳಿದ್ರೆ, ಇದೇ ರೀತಿಯ ವಿಡಿಯೋಗಳನ್ನು ನಿಮಗಾಗಿ ನಾನು ತಗೊಂಡು ಬರ್ತಾ ಇರ್ತೀನಿ. ವೀಕ್ಷಕರೇ, ಈ ಕ್ರಿಯೆಯನ್ನು ನಾಳೆ ನೀವು ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ಯಾವಾಗ ಬೇಕಿದ್ರೂ ಮಾಡ್ಬೋದು. ಯಾಕೆಂದರೆ ನಾಳೆ ಗುರುಪೂರ್ಣಿಮಾ ಇದೆ. ಆದ್ದರಿಂದ ಏನೇ ಮಾಡಿದ್ರೂ ಜಯ ಅನ್ನೋದು ನಿಮಗೆ ಸಿಗುತ್ತೆ. ಮೊದಲಿಗೆ ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ಕೇವಲ 7 ಏಲಕ್ಕಿ ಬೇಕು. ಮತ್ತು ಅವರ ಹೆಸರು ನಿಮ್ಮ ತಲೆಯಲ್ಲಿರಬೇಕು, ಅವರ ಫೋಟೋ ನಿಮ್ಮ ಮುಖದಲ್ಲಿರಬೇಕು. ತೆಗೆದುಕೊಂಡು 7 ಏಲಕ್ಕಿಯನ್ನು ತೆಗೆದುಕೊಂಡು ಮೊದಲಿಗೆ ನಿಮ್ಮ ಪೂಜೆ ಪುನಸ್ಕಾರ ಏನಾದ್ರು ಮಾಡೋದಿದ್ರೆ ಮನೆಯಲ್ಲಿ ಮುಗಿಸಿ, ನಿಮ್ಮ ಮನೆ ದೇವರಿಗೆ ಅಥವಾ ನಿಮ್ಮ ಕುಲದೇವತೆಗೆ ಅಥವಾ ನಿಮ್ಮ ಗುರುಗಳಂತ ಯಾರನ್ನಾದರೂ ಅಂದ್ಕೊಂಡಿದ್ರೆ, ನೀವು ಅವರಿಗೆ ಯಾರೂ ಗುರುಗಳು ಅಂದ್ಕೊಂಡಿಲ್ಲ ಅಂಥೇಳಿದ್ರೆ ಗಣಪತಿ ಅಥವಾ ಶಿವ ಅವರನ್ನೇ ಗುರು ಅಂದ್ಕೊಂಡು ಓಂ ಗುರುಭ್ಯೋ ನಮಃ ಅಂತ ಹೇಳ್ತಾ ಅವರನ್ನು ನೆನೆಸ್ಕೊಳ್ತಾ ಈ ಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ಬೋದು. ಮನಸ್ಸಿನಲ್ಲೇ ಈ ಥರ ನಾನು ಮಾಡ್ತಾಯಿದ್ದೀನಿ, ನಾನು ಇಷ್ಟಪಟ್ಟವರು, ನಾನು ಒಳ್ಳೆಯದಕ್ಕೆ ಮಾಡ್ತಾಯಿದ್ದೀನಿ, ಕೆಟ್ಟದಕ್ಕೆ ಮಾಡ್ತಿಲ್ಲ, ಅವರು ನನಗೆ ಬೇಕು ಅಂತ ಕೇಳಿಕೊಳ್ತಾ ಸಂಕಲ್ಪವನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ತಾ ಒಂದು ಬಿಳಿಯ ವಸ್ತ್ರವನ್ನು ತೆಗೆದುಕೊಂಡು ಕೆಳಗಡೆ ಆಸನ ಕುಳಿತುಕೊಳ್ಳೋದಕ್ಕೆ ಇಟ್ಟು ಅದರ ಮೇಲೆ ಕುಳಿತುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಆ 7 ಏಲಕ್ಕಿಯನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಏನು ಮಂತ್ರ ಹೇಳ್ತೀನೋ ಆ ಮಂತ್ರವನ್ನು ನೀವು 1008 ಸಾರಿ ಪಠನೆ ಮಾಡಬೇಕು. 1008 ಸಾರಿ ಪಠನೆ ಮಾಡಿ ಆದ ಮೇಲೆ ಆ ಏಲಕ್ಕಿಗೆ 3 ಸಾರಿ ಉಫ್ ಅಂತ ಅಭಿಮಂತ್ರಿಸಿ ಆ ಏಲಕ್ಕಿಯನ್ನು ಒಂದು ಪೇಪರ್ನಲ್ಲಿ ಫೋಲ್ಡ್ ಮಾಡಿ ನಿಮ್ಮ ಜೇಬಲ್ಲಿ ಪಾಕೆಟಲ್ಲಿ ಇಟ್ಕೊಂಡು ಬಿಡಿ. ಅದಾದ ನಂತರ ರಾತ್ರಿ ಮಲಗುವ ಸಮಯದಲ್ಲಿ, ಆವತ್ತಿನ ರಾತ್ರಿ ನಿಮ್ಮ ತಲೆ ದಿಂಬಿನ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಂಡು ಮರುದಿನ ಬೆಳಿಗ್ಗೆ ಆ 7 ಏಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಹರಳಿ ಮರ, ಆಲದ ಮರ ಅಥವಾ ಎಕ್ಕೆ ಗಿಡ, ಮಣ್ಣನ್ನು ತೋಡಿ ಒಂದು ಅರ್ಧ ಅಡಿಯಷ್ಟು ಅದರ ಒಳಗಡೆ ಏಲಕ್ಕಿಯನ್ನು ಇಟ್ಟು ಮಣ್ಣನ್ನು ಮುಚ್ಚಿ ಹಿಂದೆ ತಿರುಗಿ ನೋಡಬಾರದು, ಹಾಗೆ ಬಂದು ಬಿಡಿ ಸಾಕು. ಇಷ್ಟು ನೀವು ಮಾಡಿದ್ದೇ ಆದಲ್ಲಿ ನಿಮಗೋಸ್ಕರ ಅವರು ನಿಮ್ಮನ್ನು ಅರಸಿಕೊಂಡು ಹುಡುಕಿಕೊಂಡು ನಿಮ್ಮನ್ನು ಬಯಸಿ ನಿಮ್ಮ ಹತ್ರ ಬರ್ತಾರೆ. ಫೋನ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಬರ್ಬೋದು. ಅದಕ್ಕೆ ಮಂತ್ರ ಹೀಗಿದೆ ನೋಡಿ: ಓಂ ವಶೀಕರಣಾಯೇ ವಶೀಭೂತಾಯೇ ಶುಕ್ರಾಯೇ ಧಾತ್ರಿ ಅಮುಖಿ ಮಂಗಳಾಯೇ ವಶೀಕರಣಾಯೇ ಕುರು ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ: ಓಂ ವಶೀಕರಣಾಯೇ ವಶೀಭೂತಾಯೇ ಶುಕ್ರಾಯೇ ಧಾತ್ರಿ ಅಮುಖಿ ಮಂಗಳಾಯೇ ವಶೀಕರಣಾಯೇ ಕುರು ಸ್ವಾಹ. ಅಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ.